ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಬುಧವಾರ ಮತ್ತು ಗುರುವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತಿನ ಲಾಗ್ ಒಳಗೆ 2-3-4 ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ರೀ. ಸಿಂಪಲ್ಲಾಗೆ ರೆಸಿಪಿನ ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ರೀ. ನಾನು ಮಾಡೋ ಅಡುಗೆ ಆಲ್ಮೋಸ್ಟ್ ಎಲ್ಲ ಸಿಂಪಲ್ಲಾಗಿಯೇ ಇರುತ್ತೆ ಮತ್ತು ಎಲ್ಲರಿಗೂ ಇಷ್ಟನೂ ಆಗುತ್ತೆ ರೀ. ಈಗಿದ್ರೆ 2 ದಿವಸದಿಂದ ಲಾಗ್ ಅಂತ ಹೇಳಿದ್ನಲ್ರಿ, ಸ್ವಲ್ಪ ದೊಡ್ಡದನ್ನೇ ಆಗೈತಿ ಲಾಗ್. ಅಂದರೆ ಇನ್ನಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ 2 ದಿವಸದಿಂದ ಒಂದು ದಿನನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೀನಿ. ನಿಮಗೆ ಇಷ್ಟ ಆಗತ್ತಿದ್ರೆ ಮಾತ್ರ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ ದೊಡ್ಡದಾಗಲಿ. ಹಂಗಾಗಿ ಭಾಳ ದಿವಸದಿಂದ ಆಸೆ ಐತಿ, ಅದನ್ನ ಒಂದು 10K ಆದರೆ ನಮ್ಮ ಫ್ಯಾಮ್ಲಿ ಆಗ್ಬೇಕಂತ ಹೇಳಿ. ಹಾಗಾಗಿ ಪಟ್ ಲಾಗ್ ಇಷ್ಟ ಆಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರಿಗೆ ಆಸೆ ಅನ್ನೋದು ಇದ್ದೇ ಇರುತ್ತಲ್ರಿ. ನಾನೇನು ದೊಡ್ಡ ಆಸೆ ಪಡಾಕತ್ತಿಲ್ಲ, ಒಟ್ಟಿನಲ್ಲಿ ಒಂದು 10K ಆದರೂ ಸಬ್ಸ್ಕ್ರೈಬರ್ ಆಗ್ಬೇಕನ್ನೋ ಆಸೆ ಐತಿ. ಅದಕ್ಕಾಗಿ ರೀ ಈಗಿದ್ರೆ ಬುಧವಾರ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟಿಗೆಲ್ಲ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಫಸ್ಟಿಗಿದ್ರೆ ಗಿಡಗಳಿಗೆ ನೀರು ಹಾಕಿಬಿಡ್ತೀನಿ. ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಗಿಡಗಳಿಗೆ ನೀರು ಹಾಕೋದು. ಮನಿ ಪ್ಲ್ಯಾಂಟಿಗೆ ಏನು ಹಾಕಿ ಬೆಳೆಸ್ತಿರಕ್ಕ ಅಂತ ಭಾಳ ಜನ ಕೇಳಾಕತ್ತಿದ್ರಿ. ನಾನು ಏನೂ ಹಾಕಿಲ್ಲ ರೀ. ಫಸ್ಟಿಗೆ ಏನು ಮಣ್ಣೊಳಗೆ ಸ್ವಲ್ಪ ಆಕಳ ಸಗಣಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ದಷ್ಟೇ ರೀ. ಡೈಲಿ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಹಾಕ್ತೀನಿ. ಮಳೆಗಾಲದಾಗ ಮತ್ತು ಚಳಿಗಾಲದಾಗ 3-4 ದಿವ್ಸಿಗೆ ಒಂದು ಸಲ ನೀರು ಅಷ್ಟೇ ಹಾಕೋದ್ರಿ. ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂತು ನಾನು ಹಚ್ಬಿಟ್ಟು. ಭಾಳ ಮಸ್ತ್ ಬರ್ತಾವೆ ನೋಡಿರಿ. ಆದಷ್ಟು ಗಾಳಿ ಬೆಳಕು ಇರಲ್ಲಿ ನಾವು ಹಚ್ಬಿಟ್ರೆ ಮನಿ ಪ್ಲ್ಯಾಂಟ್ ಇದ್ರೆ ಅದು ಚಲೋತ್ನಾಗೆ ಬೆಳೆಯುತ್ತೆ ರೀ. ಗಾಳಿ ಬೆಳಕು ಇರ್ಲಿಕ್ಕಂದ್ರೆ ಯಾವುದೇ ಆಗಲಿ ಮನುಷ್ಯರಾದ್ರೂ ಅಷ್ಟೇ ರೀ, ಸರಿಯಾಗಿ ಡೆವಲಪ್ಮೆಂಟ್ ಆಗಂಗಿಲ್ಲ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾ ಇರ್ತೈತಿ. ಹಾಗಾಗಿ ಆದಷ್ಟು ಗಾಳಿ ಬೆಳಕು ಇರೋ ಕಡೆ ಮನಿ ಪ್ಲ್ಯಾಂಟ್ ಇದ್ರೆ ಒಳ್ಳೇದು ನೋಡಿರಿ. ಚಲೋತ್ನಾಗೆ ಗ್ರೋತ್ ಆಗ್ತಾವೆ. ಈಗಿದ್ರೆ ನಾನು ಮಣ್ಣೊಳಗೂ ಹಚ್ಚಿದ್ದೀನಿ, ನೀರೊಳಗೂ ಇಟ್ಟಿದ್ದೀನಿ, ಎಲ್ಲ ಕಡೆಯೂ ಚಲೋತ್ನಾಗೇ ಬೆಳೆದವ್ರಿ. ಹಾಗಾಗಿ ನಾನು ಇವತ್ತು ಗೆಣಸಿನ್ಕಾಯಿ ಪರಾಟ ಮಾಡ್ಬೇಕಂತ ಹೇಳಿ ಗೆಣಸಿನ್ಕಾಯಿನ ಫಸ್ಟಿಗೆ ಕುದ್ಸಾಕೆ ಇಡಾಕಂತೀನಿ ನೋಡಿರಿ. ಗೆಣಸಿನ್ಕಾಯಿ ಆಗಲಿ ಬಟಾಟಿ ಆಗಲಿ ಕುದ್ಸಾಕೆ ಇಡ ಮುಂದಾಗ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಅಂದರೆ ಸಣ್ಣ ಗ್ಲಾಸ್ಲೆ 1 ಗ್ಲಾಸ್ ಹಾಕಿಬಿಟ್ರೆ ಸಾಕಾಗುತ್ತೆ. ಕೆಲವೊಬ್ಬರು ಫುಲ್ ಜಾಸ್ತಿ ನೀರು ಹಾಕಿಬಿಟ್ಟು ಕುದಿಸ್ತಾರೋ. ಆ ಥರ ಮಾಡಿದಾಗ ಬಟಾಟಿದಾಗಲಿ ಮತ್ತು ಸಿಹಿಗೆಣಸು ಅಂತೀವಲ್ಲ, ಅಂದರೆ ಗೆಣಸಿನ್ಕಾಯಿ ಅಂತೀವಿ ನಾವು, ಅದನ್ನ ಹಾಕಿ ಕುದಿಸ್ದಾಗ ಏನೈತಿಲ್ಲ ಟೇಸ್ಟ್ ಹೋಗುತ್ತೆ ರೀ. ಹಾಗಾಗಿ ಆದಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಬೆನ್ಸ್ಕೊಳ್ಳೋದು ಒಳ್ಳೇದು ನೋಡಿರಿ. ನಾನಂತೂ ಒಂದು ಸಣ್ಣ ಲೋಟದಷ್ಟೇ ಹಾಕಿರ್ತೀನಿ. ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೊಳ್ಳೋದು. ಸ್ವಲ್ಪ ನೀರು ಕಮ್ಮಿ ಬಿದ್ದರೆ ನಡೀತ್ರಿ, ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಹೋಗುತ್ತೆ. ಫಸ್ಟಿಗೆ ಗೆಣಸಿನ್ಕಾಯಿ ಕುದಿಸಾಕಿಟ್ಬಿಟ್ಟು ಈ ಕಡೆ ಐಸ್ ಕ್ರೀಮ್ ಮಾಡೋಕ್ಕೂ ರೆಡಿ ಮಾಡಾಕಂತೀನಿ ನೋಡಿರಿ. ನನ್ನ ಮಕ್ಕಳಿಗಂತೂ ಈ ಬೇಸಿಗೆಯಾಗ ಡೈಲಿ ಐಸ್ ಕ್ರೀಮ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೋ. ಅಂದರೆ ಒಂದು ಸಲ ಮಾಡಿ ಕೊಟ್ಟಿದ್ದೀನಿ. ಅದು ಸಿಂಪಲ್ ಮೆಥಡ್ ಒಳಗೆ ಐತ್ರಿ. ಜಾಸ್ತಿ ಏನು ಖರ್ಚು ಇಲ್ಲ. ಮನ್ಯಾಗ ಹಾಲು ಅಷ್ಟು ಇದ್ಬಿಟ್ರೆ ಈಜಿಯಾಗೆ ಪಟ್ ಅಂತ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೋದು. ಅಂದರೆ ಮಾಡೋ ಪ್ರೊಸೀಜ್ ಇದ್ದೇ ಇರುತ್ತೆ ರೀ. ನಿನ್ನೆ ರಾತ್ರಿಯೇ ಅದನ್ನ ಸ್ವಲ್ಪ ಏನಂತಾರೆ ಹಾಲಿಗೆ ಕಾರ್ನ್ಫ್ಲವರ್ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿಬಿಟ್ಟು ಇಟ್ಟಿದ್ದರೆ ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕ್ಯಾರಮಲ್ ಮಾಡಿದ್ದ ಸಕ್ಕರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಟ್ರೆ ಒಂದು 4-5 ತಾಸು ಇಟ್ಬಿಟ್ರೆ ಆಯಿತು. ಸಖತ್ತಾಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ರೆಡಿ ಆಗುತ್ತೆ ರೀ. ಒಂದು ಸಲ ಮಾಡಿ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಇರುತ್ತೆ ನೋಡಿರಿ. ಸಿಂಪಲ್ ಮೆಥಡ್ ಒಳಗೆ ಮಾಡ್ಕೋಬೋದು. ಇತ್ತೀಚೆಗೆ ಅಂತ ನನ್ನ ಮಕ್ಕಳು ಡೈಲಿ ಮಾಡಿರಿ ಮಮ್ಮಿ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಹೊರಗಡೆ ಥರನೇ ಟೇಸ್ಟ್ ಇರುತ್ತೆ ರೀ. ಹಾಗಾಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಹೊರಗಡೆ ಎಷ್ಟು ಪಾಮ್ ಆಯಿಲ್ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಅದಕ್ಕೆ ಬಟರ್ ಹಾಕಿರಲ್ಲ. ಹಾಗಾಗಿ ಮನ್ಯಾಗ ಮಾಡಿಕೊಡೋದು ಭಾಳ ಬೆಸ್ಟ್ ನೋಡಿರಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಜಸ್ಟ್ ಹಾಲು, ಕಾರ್ನ್ಫ್ಲವರ್, ಅರಿಶಿನ ಮನ್ಯಾಗಿದ್ದೇ ಇರುತ್ತೆ. ಈ ಥರ ನ್ಯಾಚುರಲ್ಲಾಗಿ ಮಾಡಿಕೊಟ್ಟಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮನ್ಯಾಗ ಮಾಡಿ ಕೊಡ್ತೀನಿ ನೋಡಿರಿ. ಅಂದರೆ ಇದು 2 ಬೆನಿಫಿಟ್ ಐತಿ. ಒಂದು ಹೆಲ್ದಿಯಾಗಿಯೂ ಇರುತ್ತೆ, ಒಂದು ದುಡ್ಡನ್ನೂ ಉಳಿಸ್ಬೋದು. ಒಂದು ಸಣ್ಣ ಡಬ್ಬಿಗೆ ಎಷ್ಟೊಂದು ₹20, ₹30 ಇಷ್ಟಿಷ್ಟ ಇರುತ್ತೆ. ಮತ್ತು ಆ ಥರ ಅದು ತಿಂದಾಗ ಏನಿಲ್ಲ ಟೇಸ್ಟ್ನೂ ಅಷ್ಟು ಸರಿ ಇರೋಂಗಿಲ್ಲ. ಅದಕ್ಕಾಗಿ ಮನ್ಯಾಗ ಮಾಡೋದೇ ಬೆಸ್ಟ್ ನೋಡಿರಿ.
ಈಗಿದ್ರೆ ಗೆಣಸಿನ್ಕಾಯಿ ಪರಾಟ ಮಾಡೋಣಂತ ರೀ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಗೆಣಸಿನ್ಕಾಯಿ ಹೋಳ್ಗೆ ಇಷ್ಟ ಆಗುತ್ತೆ, ಮಕ್ಕಳಿಗಿದ್ರೆ ಗೆಣಸಿನ್ಕಾಯಿ ಪರಾಟ ಇಷ್ಟ ಆಗುತ್ತೆ ರೀ. ಹಾಗಾಗಿ ಮೊನ್ನೆ ಹೋಳ್ಗೆ ಮಾಡಿ ಕೊಟ್ಟಿದ್ದೆಲ್ಲ ಹೋದ್ವಾರ, ಅದಕ್ಕಾಗಿ ಈ ಸಲ ಮಕ್ಕಳಿಗೆ ಇಷ್ಟ ಆಗಿದ್ದನ್ನು ಮಾಡೋಣಂತೇಳಿ ಗೆಣಸಿನ್ಕಾಯಿ ಪರಾಟ ರೆಡಿ ಮಾಡಾಕಂತೀನಿ ನೋಡಿರಿ. ಭಾಳ ಮಸ್ತ್ ಆಗ್ತಾವೆ. ಗೆಣಸಿನ್ಕಾಯಿಂದ ಬೇರೆ ಬೇರೆ ರೆಸಿಪಿನ ಮಾಡ್ಬೋದು, ಎಲ್ಲನೂ ಸಖತ್ತಾಗಿರುತ್ತೆ ರೀ. ಮಾಡೋ ಮೆಥಡ್ ಗೊತ್ತಿದ್ರೆ ಸಾಕು. ಈಗಿದ್ರೆ ನಾನು ಪರಾಟ ಮಾಡೋಣಂತೇಳಿ ಫಸ್ಟಿಗೆ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟು ಹಿಟ್ಟೆ ಒಂದು 15-20 ನಿಮಿಷ ನೆನೆಸಾಕಿಡ್ಬೇಕು ರೀ. ಅಷ್ಟು ತನಕ ನಾನು ಈ ಕಡೆ ಫಿಲ್ಲಿಂಗ್ನು ರೆಡಿ ಮಾಡಿಬಿಡ್ತೀನಿ ನೋಡಿರಿ. ಗೆಣಸಿನ್ಕಾಯಿ ಮ್ಯಾಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಹೆರ್ಚ್ಕೊಂಡು ತೊಗೋಬೇಕಾಗುತ್ತೆ ರೀ, ಇಲ್ಲ ಮ್ಯಾಶ್ ಮಾಡಿಕೊಂಡ್ರು ನಡೆಯುತ್ತೆ. ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಇಂಗು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಆಮ್ಚೂರು ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಇಷ್ಟೆಲ್ಲ ಸ್ವಲ್ಪ ಮಸಾಲೆಗಳನ್ನು ಹಾಕಿದ್ದು. ಮಸಾಲ ಇರ್ಲಿಕ್ಕಂದ್ರೂ ಖಾರದ ಪುಡಿ, ಅರಿಶಿನ ಪುಡಿ, ಇಂಗು, ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಆಮ್ಚೂರು ಪುಡಿ ಅಥವಾ ನಿಂಬೆಹಣ್ಣಿನ ರಸ ಹಾಕಬೇಕು ರೀ. ಯಾಕಂದ್ರೆ ಅದು ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಆಮ್ಚೂರು ಪುಡಿ ಹಾಕಿಬಿಟ್ರೆ ಬೆಸ್ಟಾಗಿರುತ್ತೆ ನೋಡಿರಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸ್ವಲ್ಪ ಹಾಕಿದ್ದೀನಿ ರೀ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕಂದ್ರೆ ನಡೆಯುತ್ತೆ ರೀ. ಆದರೆ ನಾನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಟ್ ಮಾಡಿದ್ದೆ ಕೊತ್ತಂಬರಿ ಸೊಪ್ಪು. ಖಾರದ ಪುಡಿ ಬದಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದ್ರೂ ಹಾಕ್ಬೋದು ರೀ. ನಾನು ಕೆಲವೊಂದು ಸಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿರ್ತೀನಿ, ಕೆಲವೊಂದು ಸಲ ಖಾರದ ಪುಡಿ ಹಾಕಿ ಮಾಡ್ತೀನಿ ರೀ. ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಮಗೆ ಇಷ್ಟ ಆಗುತ್ತಂತೇಳಿ ನಾನು ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ. ಇಷ್ಟ ಇದ್ರೆ ಹಾಕ್ಬೋದು, ಹಾಕ್ದೇನು ಮಾಡ್ಬೋದು ರೀ. ಹಾಕಿಬಿಟ್ಟು ಉಳ್ಳಾಗಡ್ಡಿ ಒಂದೆರಡು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಕಿ ಚಲೋ ಹೊತ್ನಾಗೆ ನಾದ್ಕೋಬೇಕು ರೀ. ನಾವು ಗೋಧಿ ಹಿಟ್ಟು ಹೆಂಗೆ ನಾದ್ಕೊತೀವಲ್ಲ ಚಪಾತಿಗೆ, ಅದೇ ಥರ ನಾದ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜ್ ಉಳ್ಳಿ ಬೇಕಲ್ಲ, ಅಂದರೆ ಉಂಡೆ ಬೇಕಲ್ಲ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ ನೋಡಿರಿ. ಈ ಥರ ಪರಾಟ ಮಾಡಿಕೊಟ್ಟಾಗಿಂತಲ್ಲ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ರೀ. ಸಿಹಿಗೆಣಸು ಕೆಲವೊಂದು ಮಕ್ಕಳು ತಿಂತಾರೆ, ಕೆಲವೊಬ್ಬರು ಮಕ್ಕಳು ತಿನ್ನಂಗಿಲ್ಲ. ಅಂದರೆ ನನ್ನ ಮಕ್ಕಳಿಗೂ ಜಾಸ್ತಿ ಅಷ್ಟು ಹಾಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ರೀ. ಈ ಥರ ಪರಾಟ ಅಥವಾ ಅದ್ರದ್ದು ಚಾಟ್ಸ್ ಎಲ್ಲ ಮಾಡಿಕೊಟ್ಟಾಗ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮಾತ್ರ ಅವರು ಒಬ್ಬರೇ ನಮ್ಮ ಮನ್ಯಾಗ ಡಿಫ್ರೆಂಟ್ ರೀ. ಜಾಸ್ತಿ ಪರಾಟ ಆಗಲಿ ಚಾಟ್ಸ್ ಆಗಲಿ ಖಾರದ ಐಟಮ್ಸ್ ಅಷ್ಟು ಇಷ್ಟ ಆಗಂಗಿಲ್ಲ. ಸಿಹಿಗೆಣಸೊಳಗೆ ಹೋಳ್ಗೆ ಮತ್ತು ಗೆಣಸಿನ್ಕಾಯಿ ಹಾಲು ಆ ಥರ ಅವ್ರು ಇಷ್ಟಪಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ನೋಡಿರಿ. ಹಾಗಾಗಿ ಕೆಲವೊಂದು ಸಲ ಅವ್ರು ಇಷ್ಟಪಟ್ಟಿದ್ದು, ಕೆಲವೊಂದು ಸಲ ಇವ್ರು ಇಷ್ಟಪಟ್ಟಿದ್ದು. ನಮಗಂತೂ ಎರಡೂ ಇಷ್ಟ ಆಗುತ್ತೆ. ಹೋಳ್ಗೆ ಮಾಡಿದ್ರೂ ಇಷ್ಟ ಆಗುತ್ತೆ, ಪರಾಟ ಮಾಡಿದ್ರೂ ಇಷ್ಟ ಆಗುತ್ತೆ. ನಾವು ಹೆಣ್ಮಕ್ಳು ಹಂಗೆ ನೋಡಿರಿ, ಎಲ್ಲರಿಗೂ ಇಷ್ಟ ಆಗಿದ್ದು ನಮಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಮಾಡೋರು ನಾವೇ ಇರ್ತೀವಲ್ಲ, ಹಾಗಾಗಿ ಒಟ್ಟಿನಲ್ಲಿ ಟೈಮ್ ಟು ಟೈಮ್ ಉಣ್ಣಾಕೆ ಮಾಡಿಕೊಟ್ಟು ನಾವು ಊಟ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರ್ತೈತೆ ನಮ್ಗೆ. ಈಗ ನಾವು ಹೋಳ್ಗೆ ಥರ ಅದನ್ನ ಫಿಲ್ ಮಾಡಿಬಿಟ್ಟು ಲಟ್ಟಿಸಿ ಚಲೋತ್ನಾಗೆ ಎರಡು ಸೈಡ ತುಪ್ಪ ಅಥವಾ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಗೆಣಸಿನ್ಕಾಯಿ ಅಥವಾ ಗೆಣಸಿನ ಪರಾಟ. ಅಂದ್ರೆ ನಮ್ಮ ಕಡೆ ಗೆಣಸಿನ್ಕಾಯಿ ಐತಿ ರೀ. ಒಬ್ಬೊಬ್ರು ಅಂತಾರೆ ಗೆಣಸಿನ್ಕಾಯಿ ಅನ್ಬೇಡ್ರಿ, ಅದು ಕಾಯಿ ಐತಿನ ಅಂತೇಳಿ. ಅದು ನಮ್ಮ ಕಡೆ ಏನಂತಾರೆ ಆ ಥರನೇ ಅನ್ನೋದಲ್ರಿ. ಹಾಗಾಗಿ ಅದು ಬಾಯಿಗೆ ಬಂದುಬಿಡುತ್ತೆ. ನಮ್ಮ ಕಡೆ ಗೆಣಸು ಅಂತ ಅನ್ನಂಗಿಲ್ಲ, ಗೆಣಸಿನ್ಕಾಯಿ ಅಂತ ಅಂತೀವಿ. ಹಾಗಾಗಿ ಅದು ಕೆಲವೊಬ್ರಿಗೆ ಆ ಥರ ಅನಿಸುತ್ತೆ ಅಷ್ಟೇ ರೀ. ಅಂದರೆ ಹೋಸಲ ಗೆಣಸಿನ್ಕಾಯಿ ಅಂದಾಗ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ಅದು ಗೆಣಸಿನ್ಕಾಯಿ ಅಲ್ರಿ ಗೆಣಸು ಅಂತೇಳಿ. ಅದು ನಾವು ಮಾತಾಡೋ ಭಾಷೆ ಈಜಿಯಾಗೆ ಬಂದುಬಿಡುತ್ತಲ್ರಿ. ಹಾಗಾಗಿ ಈಗ ಈ ಥರ ಲಟ್ಟಿಸ್ಬಿಟ್ಟು ಚಲೋತ್ನಾಗೆ ಎರಡು ಸೈಡ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಗೆಣಸಿನ್ಕಾಯಿ ಪರಾಟ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಚಟ್ನಿ ಅಥವಾ ಮೊಸರು, ಶೇಂಗಾ ಹಿಂಡಿ, ತುಪ್ಪ ಯಾವುದಾದ್ರೂ ಹಚ್ಕೊಂಡು ತಿನ್ಬೋದು, ಇಲ್ಲ ಹಂಗನೂ ತಿನ್ಬೋದು ರೀ. ತುಪ್ಪ ಹಚ್ಕೊಂಡು ಸಖತ್ತಾಗಿರುತ್ತೆ. ಇವತ್ತು ನಾನು ಮೊಸರು ಸಂಗಟ ಅಥವಾ ಸ್ವೀಟ್ ಚಟ್ನಿ ಸಂಗಟ ತಿನ್ನೋರು ತಿಂದಾರ ನೋಡಿರಿ. ನಾನು ಮೊಸರು ಹಚ್ಕೊಂಡು ಊಟ ಮಾಡಾಕತ್ತಿದ್ದು. ಬರ್ರಿ ಮತ್ತು ನಾಷ್ಟ ಮಾಡೋಣಂತ. ನಾಷ್ಟ ಎಲ್ಲ ಮುಗಿಸ್ಬಿಟ್ಟು, ಅಂದರೆ ಆ್ಯಕ್ಚುಲಿ ಈಗ ಎಷ್ಟು ಬೇಕು ಅಷ್ಟೇ ಮಾಡಿದ್ರಿ, ಮತ್ತು ಮಧ್ಯಾಹ್ನ ಮಾಡಿ ಕೊಡಾಕೆ ಬರುತ್ತೆ ಅಂತೇಳಿ ಎತ್ತಿ ಇಟ್ಟಿದ್ದೀನಿ ಹಿಟ್ಟು ಮತ್ತು ಅದು ಫಿಲ್ಲಿಂಗ. ಈಗಿದ್ರೆ ನನ್ನ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನ ಏನಂತಾರೋ ಆ ಥರ ಅದನ್ನ ತಿನ್ಬೇಕಂತ ಅನಿಸ್ತಿರ್ತೈತಿ. ಇನ್ನೂ ಒಂದು 5-6 ತಾಸು ಆಗೈತಿಲ್ಲ ರೀ. ಇವಾಗ ನಾಷ್ಟ ಮುಗ್ದೈತಿ, ಆದ್ರೂ ಐಸ್ ಕ್ರೀಮ್ ರೆಡಿ ಆಗೈತಿಲ್ಲ ನೋಡಿರಿ ಮಮ್ಮಿ ಅಂತೇಳಿ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು 2 ತಾಸು ಇಡಬೇಕಿತ್ತು ರೀ, ಆದ್ರೂ ಸ್ವಲ್ಪ ತಿಂದ್ರೆ ಅಂತೇಳಿ ಹಾಕಿ ಕೊಡಾಕಂತೀನಿ ನೋಡಿರಿ. ಹಂಗಲ್ರಿ, ಮಕ್ಕಳು ಏನಾದರೂ ಒಂದು ಮಾಡಿಟ್ಟಾಗ ಅವ್ರಿಗೆ ಜಾಸ್ತಿ ಅದ್ರ ಮೇಲೇ ಕಣ್ಣು ಇರುತ್ತೆ, ಅಂದ್ರೆ ಇಷ್ಟ ಆಗುತ್ತೆ ಅಂತೇಳಿ. ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ದು ಮಾಡಿಟ್ಟಾಗ ಜಾಸ್ತಿ ಖುಷಿ ಆಗುತ್ತೆ. ಹಾಗಾದ್ರೆ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದೈತಿ. ಇದಕ್ಕೆ ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಈ ಬ್ಯಾಸ್ಗೆಗಂತೂ ಎಲ್ಲ ತಾಯಂದರು ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ತಾರೋ, ಅದ್ರ ಬದಲಿ ಮನ್ಯಾಗ ಈ ಥರ ಮಾಡಿಟ್ರೆ ಮಸ್ತಾಗಿರುತ್ತೆ ನೋಡಿರಿ. 1 ಲೀಟ್ರ್ ಹಾಲಿನ ಮಾಡಿಬಿಟ್ರೆ ಆರಾಮ್ಸ್ರಿ 2 ದಿವಸ ತಿನ್ಬೋದು, ಅಷ್ಟು ಮಸ್ತಾಗಿರುತ್ತೆ ನೋಡಿರಿ. ಹೊರಗಡೆ ಆದರೆ ಇಷ್ಟಿಷ್ಟ ತಿನ್ನೋದಾಗುತ್ತೆ, ಮನ್ಯಾಗಾದ್ರೆ ಹೊಟ್ಟೆ ತುಂಬ ತಿಂದ್ರೂ ಅದು ಬೇಸರ ಅಂತ ಅನ್ಸಂಗಿಲ್ಲ ನೋಡಿರಿ.
ಈಗ ಅರ್ಬಿನೂ ತೊಳೆದು ಹಾಕಿದೆ ನೋಡಿರಿ. ಆ್ಯಕ್ಚುಲಿ ಡೈಲಿ ಬೆಳಗ್ಗೆನೇ ತೊಳೆದು ಹಾಕ್ತಿದ್ದೆ. ಇವತ್ತು ಲೇಟ್ ಆಗಿಬಿಡ್ತು ಮತ್ತು ಒಲ್ಲು ಅನ್ಸಕ್ಕೆ ಸ್ಟಾರ್ಟ್ ಆಯಿತಾ. ಮಧ್ಯಾಹ್ನ ಮೇಲೆ ತೊಳಿಬೇಕಂತ ಅಂದ್ಕೂಡಲೇ ಬಿಸಿಲು ಜಾಸ್ತಿ ಆಗಿತ್ತು. ಹಾಗಾಗಿ 3:15ಗೆ ಅರ್ಬಿ ಎಲ್ಲ ತೊಳೆದು ಹಾಕಿಬಿಟ್ಟು ನನ್ನ ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮತ್ತು ಸ್ನ್ಯಾಕ್ಸ್ ಮಾಡಿಕೊಡೋಣ ನನ್ನ ಕೈಲಿ. ಅಂದರೆ ಇವಾಗ ಟೈಮ್ 6 ಗಂಟೆ ಆಗಿ ಹೋಗೈತೆ. ದೇವ್ರ ಮುಂದೆ ದೀಪನೂ ಹಚ್ಚಿದ್ದೀನಿ. ಬೆಳಗ್ಗೆ ಮಾಡಿದ್ದು ಅದು ಸ್ವೀಟ್ ಗೆಣಸಿಂದು ಅಂದ್ರೆ ಸಿಹಿ ಗೆಣಸಿಂದು ಫಿಲ್ಲಿಂಗ್ ಇತ್ತಂದರೆ ಅದನ್ನು ಬಳಸ್ಬಿಟ್ಟು ಬೋಂಡ ಮಾಡೋಣ ಅಂತಾರೆ. ಭಾಳ ಮಸ್ತ್ ಆಗ್ತಾವೆ. ಇನ್ನೂ ಸ್ವಲ್ಪ ಫಿಲ್ಲಿಂಗ್ ಇತ್ತು, ಅದನ್ನೇ ಸಣ್ಣ ಸಣ್ಣ ಉಂಡೆ ಮಾಡಿ ತೊಗೊಂಡಿದ್ದೀನಿ ರೀ. ಇದನ್ನ ಕಡಲೆ ಹಿಟ್ಟೊಳಗೆ ಎದ್ಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ರಾಯ್ತು. ಮಸ್ತಾಗಿರೋ ಬೋಂಡ. ಅಂದರೆ ನಾವು ಹೊರಗಡೆ ಯಾವುದೇ ರೀತಿ ಆಲೂ ಬೋಂಡ ತಿಂತೀವಲ್ರಿ ಅದೇ ರೀತಿ ಇದು ಗೆಣಸಿನ ಬೋಂಡ ರೀ. ಮಸ್ತಾಗಿರ್ತಾವೆ, ಟೇಸ್ಟ್ನು ಸಖತ್ತಾಗಿರ್ತಾವೆ. ಎಲ್ಲ ಮಸಾಲ ಎಲ್ಲ ಹಾಕಿರ್ತೀವಿ. ಜಸ್ಟ್ ಬರೀ ಕಡಲೆ ಹಿಟ್ಟು ಕಲಸೋದೈತಿ, ಡಿಪ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಫ್ರೈ ಮಾಡೋದೈತಿ. ಈಜಿ ಕೆಲಸ ರೀ. ಮತ್ತು ಸ್ನ್ಯಾಕ್ಸ್ನೂ ರೆಡಿ ಆಗಿಬಿಡುತ್ತೆ. ಬೆಳಗ್ಗೆ ಪರಾಠ ಮಾಡಿಕೊಟ್ಟಿದ್ದು ಅದನ್ನೇ ಮಧ್ಯಾಹ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ ರೀ. ಬರೀ ಚಪಾತಿ ಅಷ್ಟೇ ಮಾಡಿದ್ದು. ಯಾಕಂದರೆ ತನು ಇದ್ರೆ ರೈಸ್ ಮತ್ತು ಮಜ್ಜಿಗೆ ಆಲೂ ಭರ್ತಾ ಮಾಡಿಕೊಟ್ಟಿದ್ಲ, ಅದನ್ನೇ ಊಟ ಮಾಡಿದ್ವಿ. ಇದನ್ನ ಹಾಗೆ ಉಳಿತಲ್ಲ, ಅದಕ್ಕಾಗಿ ಇದನ್ನೇ ಬಳಸ್ಬಿಟ್ಟು ಸ್ನ್ಯಾಕ್ಸ್ ಮಾಡಿಕೊಟ್ರಾಯ್ತಂತ ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ. ಇನ್ನು ಚಪಾತಿ ಇದ್ದವಲ್ಲ, ಮತ್ತು ಬೇರೆದು ಏನು ಮಾಡೋದು, ಇನ್ನೊಂದು ಮಾಡಿಬಿಟ್ರೆ ಬೇಕಂದರೆ ಚಪಾತಿ ಉಣ್ಣಾಕೆ ಬರುತ್ತೆ. ಇಲ್ಲಾಂದರೆ ಇದನ್ನೇ ಊಟ ಮಾಡಿ ತಿಂದುಬಿಟ್ರಾಯ್ತು, ಹೊಟ್ಟೆ ಫುಲ್ ಆಗುತ್ತೆ ರೀ. ಅದಕ್ಕಾಗಿ ಈಗಿದ್ರೆ ನಾನು ಕಡಲೆ ಹಿಟ್ಟಿಗೆ ಉಪ್ಪು, ಸ್ವಲ್ಪ ಅಜ್ವೈನು, ಒಂದು 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊತೀನಿ ರೀ. ಕಲಿಸ್ಕೊಂಡ್ಬಿಟ್ಟು ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಮತ್ತು ಇದೇನು ಗೆಣಸಿನ ಫಿಲ್ಲಿಂಗ್ ಇತ್ತಂದರೆ ಅದನ್ನ ಸ್ವಲ್ಪ ಚಪ್ಪಟ್ ಮಾಡಿ ಆದ್ರೂ ನಾವು ಡೀಪ್ ಫ್ರೈ ಮಾಡ್ಬೋದು, ಇಲ್ಲ ರೌಂಡಾಗಿನೂ ಡೀಪ್ ಫ್ರೈ ಮಾಡ್ಬೋದು ರೀ. ನಾನು ಸ್ವಲ್ಪ ಚಪ್ಪಟ್ ಥರ ಮಾಡಾಕಂತೀನಿ. ಯಾಕಂದ್ರೆ ಗುಂಡೆ ಹಾಗೆ ಹಿಂಡ್ಬಿಟ್ರೆ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ, ಅದು ಮುಣಗುವಷ್ಟು. ಅದಕ್ಕಾಗಿ ಈ ಥರ ಸ್ವಲ್ಪ ಅದನ್ನ ಫ್ರೆಶ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಾಕಂತೀನಿ ನೋಡಿರಿ. ಜಸ್ಟ್ ಒಂದು 10 ನಿಮಿಷ ಒಳಗಡೆ ಸ್ನ್ಯಾಕ್ಸು ರೆಡಿ ಆಗಿಬಿಡುತ್ತೆ. ಈ ಥರ ಕಡಲೆ ಹಿಟ್ಟೊಳಗೆ ಎದ್ಬಿಟ್ಟು 2 ಸೈಡ್ ಡೀಪ್ ಫ್ರೈ ಮಾಡ್ಕೋಬೇಕ್ರಿ. ಕ್ರಿಸ್ಪಿಯಾಗಿ ಟೇಸ್ಟಾಗಿ ಸಿಹಿ ಗೆಣಸಿನ ಬೋಂಡ ಅಥವಾ ವಡೆ ಅನ್ಬೋದು. ಅಂದ್ರೆ ನಾವು ಪಾವ್ ಒಳಗೆ ಹಾಕ್ಕೊಂಡೆಲ್ಲ ತಿಂತೀವಲ್ಲ ರೀ, ವಡಾ ಪಾವ್ ಅಂತೀವಲ್ಲ, ಅದೇ ಥರನೂ ಇದನ್ನೂ ನಾವು ಪಾವ್ ಒಳಗೆ ಹಾಕಿಬಿಟ್ಟು ತಿನ್ಬೋದು. ಅಂದರೆ ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ, ಶೇಂಗಾ ಹಿಂಡಿ ಎಲ್ಲ ಹಚ್ಬಿಟ್ಟು ಪಾವ್ ತಂದಿದ್ದಿಲ್ಲ ರೀ, ನಾವು ಹಾಗೆ ತಿಂದ್ವಿ. ಬೇಕಂದರೆ ಪಾವ್ ಒಳಗೂ ಫಿಲ್ ಮಾಡಿಬಿಟ್ಟು ವಡಾ ಪಾವ್ ಥರನೂ ತಿನ್ಬೋದು. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿರಿ. ಎಲ್ಲನೂ ಈ ಥರ ಡೀಪ್ ಫ್ರೈ ಮಾಡ್ಕೊಂಬಿಟ್ರಾಯ್ತು. ಆಲ್ರೆಡಿ ನನ್ನ ಮಕ್ಕಳು ತಿನ್ನೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ಬಿಸಿ ಬಿಸಿ ಇದ್ದಾಗನೇ ಜಾಸ್ತಿ ಟೇಸ್ಟ್ ಆಗೋದು, ತಣ್ಣಗಾದ್ಮೇಲೆ ಅಷ್ಟೊಂದು ಇಷ್ಟ ಆಗಲ್ಲ ರೀ ಯಾವುದೇ ಅಡುಗೆ. ಹಾಗಾಗಿ ಬಿಸಿ ಇದ್ದಾಗನೇ ತಿಂದ್ಬಿಡ್ಬೇಕು. ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮ್ಯಾಲೆ ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ, ಕಟ್ ಮಾಡಿರೋ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಬೇಕಂದರೆ ಸೇವು ಎಲ್ಲ ಹಾಕ್ಕೊಂಡು ತಿಂದ್ರಂತೂ ಚಾಟ್ ಮಸ್ತಾಗಿರುತ್ತೆ ನೋಡಿರಿ. ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿಬಿಟ್ಟು ತಿಂದಾಗ ಸಿಂಪಲ್ಲಾಗೇ ಈ ಥರ ಮಾಡಿ ಅವರಿಗೆ ಕೊಡ್ಬೋದು, ನಾವು ತಿನ್ಬೋದಲ್ರಿ. ಮಾಡಿಕೊಟ್ಟಾಗ ನಮ್ಮ ಬಾಯಿನೂ ಕಾಣುತ್ತೆ. ಇಲ್ಲ ಮಾಡ್ಲಿಕ್ಕಂದ್ರೆ ಹೊರಗಡೆ ಹೋಗಿ ಅಂತೂ ತಿನ್ನೋಕ್ಕಾಗಂಗಿಲ್ಲ, ಮನ್ಯಾಗ ಸುಮ್ಮನೆ ಕೊಡೋದಾಗ್ಬಿಡುತ್ತೆ. ಅದಕ್ಕಾಗಿ ಏನಕ್ಕ ಬರೀ ಮಾಡೋದು ತಿನ್ನೋದು ಅಂತೀರಿ ಕೆಲವೊಬ್ಬರು. ಮತ್ತು ನಮ್ಮ ಕೆಲಸ ಏನು ರೀ, ಊಟಕ್ಕಂತೂ ಮಾಡಲೇಬೇಕು. ಅದ್ರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತೀನಿ ಅಷ್ಟೇ ರೀ, ನನಗೆ ತಿಳಿದಿದ್ದ ಮಟ್ಟಿಗೆ. ಅಂದರೆ ನಾವು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋದನ್ನೈತಲ್ಲ, ಸ್ವಲ್ಪ ಪರಾಠ ಮಾಡಿರ್ತೀನಿ. ಆ ಥರ ಸ್ವಲ್ಪ ಡಿಫ್ರೆಂಟ್ ಮಾಡಿ ಕೊಟ್ಟಾಗ ಅವರಿಗೆ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ, ಮತ್ತು ಬಾಯಿಗೆ ರುಚಿ ಇರುತ್ತಂತ ಆ ಥರ ಮಾಡೋದ್ರಿ. ಈಗ ನಾವು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಕುಂತಿದ್ವಿ. ನಮ್ಮ ಮನೆಯವ್ರು ಇವಾಗ ಬಂದ್ರೆ, ಅಂದ್ರೆ ಅವರ ಫ್ರೆಂಡ್ ಊರಿಗೆ ಹೋಗಿದ್ರೆ ಅವರು ಬರಾಮ್ದಾಗ ಚಕ್ಕು ಕೊಟ್ಟಿದ್ರೆ ಅದನ್ನೇ ನನ್ನ ಮಗಳು ಚೆಕ್ ಮಾಡಾಕತ್ತಿದ್ಲು. ಒಂದು ಹಣ್ಣು ಇದ್ದಿದ್ದಿಲ್ಲ ರೀ, ಎಲ್ಲ ಗಾಳಿಗೆ ಬಿದ್ದಾವಂತ, ಸ್ವಲ್ಪ ಹಣ್ಣಾಗಕ್ಕೆ ಬಂದಿದ್ದು. ಹಾಗಾಗಿ ಎಲ್ಲ ಹಸಿನೇ ಇದ್ದು ಹರಿದು ಕೊಟ್ಟಿದ್ರಲ್ಲ, ಅದಕ್ಕಾಗಿ ಮತ್ತು ನಮ್ಮ ಮನೆಯವರು ಚೀಲ ತಟ್ಟೊಳಗೆ ಅಂದರೆ ಏನಂತಾರೋ ಅದು ಚೀಲ ತಟ್ಟು ಅಂತೀವಿ ರೀ, ಅದು ಜೋಳ ಗೋಧಿ ಎಲ್ಲ ತುಂಬಿಡ್ತಾರಲ್ಲ ಅದರೊಳಗೆ ಸುತ್ತಿಟ್ಟಾರೋ ಹಣ್ಣು ಆಗ್ತಾವೆ ಒಂದು 2-3 ದಿವ್ಸನಾಗ ಅಂತೇಳಿ. ಈಗಿದ್ರೆ ನನ್ನ ಮಗಳು ಕೋಲ್ಡ್ ಕಾಫಿ ರೆಡಿ ಮಾಡಿ ಕೊಡಾಕಂತಾವೆ ನೋಡ್ರಿ. ಮಸ್ತಾಗಿರ್ತೈತಿ ಕೋಲ್ಡ್ ಕಾಫಿ ಅಂತೂ. ಮೊನ್ನೆ ಏನೊಂದು ಸಲ ಮಾಡಿಬಿಟ್ಟು ನೋಡ್ಯಾಳೋದು ಮಸ್ತಾಗೈತಲ್ರಿ. ಹಾಗಾಗಿ ಯಾವಾಗ ಮಾಡ್ಬೇಕು ಅನ್ಸುತ್ತಲ್ಲ ಅವಾಗ ಮಾಡಿಬಿಡ್ತಾಳು, ಮಾಡಿ ಕೊಡ್ತಾಳೆ. ನಾವು ಕುಡಿತಾ ಇರ್ತೀವಿ. ಅಂದರೆ ಹೊರಗಡೆ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ಕುಡಿಯೋಕ್ಕಿಂತ ಮತ್ತು ಹೋಗೋ ಟೆನ್ಷನ್ನೂ ಇರೋಂಗಿಲ್ಲ ರೀ, ಮನ್ಯಾಗ ಈಜಿಯಾಗೆ ಮಾಡಿಕೊಂಡು ಕುಡಿದ್ಬಿಡ್ಬೋದು. ಇದು ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕಂತೀನಿ ನೋಡಿರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗೈತ್ರಿ. ನಮ್ಮ ಮನೆಯವರು ಕೆಲ್ಸದ ಮೇಲೆ ಸ್ವಲ್ಪ ಬೇರೆ ಕಡೆನೇ ಹೊಂಟಿದ್ರು ಜಲ್ದಿನೇ. ಅಂದರೆ 9-10 ಗಂಟೆಗೆ ಬಂದರೆ ಬರ್ತೀನಿ, ಬರಲಿಕ್ಕಿಲ್ಲ ಅಂತ ಅಂದಿದ್ರು. ಈಗ ನಾಷ್ಟ ಮಾಡಿಕೊಡ್ಬೇಕಂದ್ರೆ ಇನ್ನೂ ಟೈಮ್ನೂ ಆಗಿತ್ತಲ್ಲ, ಅದಕ್ಕಾಗಿ ಬರೀ ಕಾಫಿ ಮಾಡಿ ಕೊಡು ಅಂತ ಅಂದಿದ್ರು. ಅದಕ್ಕಾಗಿ ಈಗ ಕಾಫಿ ಮಾಡಕ್ಕಂತೇಳಿ ಇಟ್ಟಿದ್ದೀನಿ ನೋಡಿರಿ. ಈ ಕಡೆ ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿದ್ದೆ, ಬಾಂಡೆ ತೊಳಾಕತ್ತಿದ್ದೆ. ಮತ್ತು ಅವರು ರೆಡಿ ಆದ ಕೂಡಲೇ ನಾನು ಸ್ವಲ್ಪ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಆಮೇಲೆ ಬಾಂಡೆ ತೊಳೆದ್ರಾಯ್ತು ಅಂತ ಹೇಳಿ
ಇವತ್ತು ಗುರುವಾರ ಐತಿ, ಸ್ವಲ್ಪ ಕೆಲಸನೂ ಜಾಸ್ತಿ ಅದಾವೆ ರೀ. ದೇವ್ರ ಪೂಜೆ ಎಲ್ಲ ಮಾಡಬೇಕು, ದೇವರ ತಿಕ್ಕಿ ಒಬ್ಬಾಕಿನೇ ಮಾಡಬೇಕಿತ್ತು. ಅವರು ಹೆಲ್ಪ್ ಮಾಡ್ತಿದ್ರು, ಅವರು ಕೆಲ್ಸದ ಮೇಲೆ ಹೊಂಟಿದ್ರಲ್ಲ, ಹಾಗಾಗಿ ನಾನೇ ಮಾಡಬೇಕಾಗುತ್ತೆ. ಅವ್ರಿಗೆ ಕಾಫಿ ಮಾಡಿ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಭಾಂಡೆ ಇದ್ದು ರೀ, ಅಂದರೆ ಸ್ವಲ್ಪ ತಿಕ್ಕಿದ್ದೆ. ಮತ್ತು ಅವ್ರು ರೆಡಿ ಆದ ಕೂಡಲೇ ಅವರಿಗೆ ಕಾಫಿ ಮಾಡಿಕೊಟ್ಟು ಇನ್ನಷ್ಟೆಲ್ಲ ಭಾಂಡೆ ತಿಕ್ಕಿ ಸಿಂಕೆಲ್ಲ ತಿಕ್ಕಿಬಿಟ್ಟು ಇವತ್ತು ದೇವ್ರ ಸಾಮಾನೆಲ್ಲ ತಿಕ್ಕಿ ದೇವ್ರ ಪೂಜೆ ಮಾಡ್ಬೇಕು ರೀ. ನಾಳೆ ಹುಣ್ಣಿಮೆ ಐತ್ಲ, ಹಾಗಾಗಿ ದೇವರನ್ನ ತಿಕ್ಕಬೇಕು. ಅದಕ್ಕೆ ಫಸ್ಟಿಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ತಲೆಯೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಂದು ಉಪವಾಸ ಇರುತ್ತಲ್ಲ, ಅದಕ್ಕಾಗಿ ಮತ್ತು ಹನುಮನೂ ಎಲ್ಲಿ ಕಾಲೇಜ್ಗೂ ಹೋಗಂಗಿಲ್ಲ ರೀ. ನಿವಾಂತಾಗೆ ಕೆಲಸ ಮಾಡಾಕತ್ತಿದ್ದು. ಇವತ್ತಿನಷ್ಟು ನಿವಾಂತಂತೂ ಯಾವಾಗಲೂ ಕೆಲಸ ಮಾಡೇ ಇಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರು ಇದ್ರ ಬಿಟ್ರಂತೂ ಫುಲ್ ಗಡಿಬಿಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನೂ ದೇವ್ರ ತಿಕ್ಬೇಕು, ಯಾವಾಗ ತಿಕ್ಕೋದು, ಯಾವಾಗ ಪೂಜೆ ಮಾಡೋದು ಅಂತೇಳಿ. ಅವ್ರು ಇದ್ದಿದ್ದಿಲ್ಲ ಅಂದರೆ ಹೊರಗಡೆ ಹೋಗ್ಬಿಟ್ರೆ ನಾವು ಮಾತ್ರ ನಿವಾಂತಾಗಿ ಸಾವಕಾಶ ಕೆಲಸ ಮಾಡ್ತೀವಿ. ನಾಷ್ಟನೂ ಅಷ್ಟೇ ರೀ, ನಿವಾಂತ ಮಾಡ್ತೀವಿ. ಆದ್ರೆ ಅವ್ರು ಇದ್ಬಿಟ್ರಂತೂ ಪಟ್ ಕೆಲಸ ಮುಗಿಬೇಕು, ಪಟ್ನೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅದಕ್ಕಾಗಿ ಇವತ್ತು ನಿವಾಂತಾಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟು ಬಾತ್ರೂಮ್ ಕ್ಲೀನ್ ಮಾಡಾಕಂತೀನಿ ನೋಡಿರಿ. ಬಾತ್ರೂಮ್ ಟಾಯ್ಲೆಟ್ ಫಸ್ಟ್ ಟೈಮ್ ನನ್ನ ಲಾಗ್ ಒಳಗೆ ನಾನು ಬಾತ್ರೂಮ್ ತೊಳೆಯೋದನ್ನು ತೋರ್ಸಾಕತ್ತಿದ್ದು. ಆ್ಯಕ್ಚುಲಿ ಒಂಥರ ಮುಜುಗರ ಅನ್ನಿಸ್ತಿರ್ತೈತೆ ರೀ. ಅಂದರೆ ಎಲ್ಲರ ಮನೆಯೊಳಗೆ ಕಾಮನ್ನಾಗಿ ತೊಳಿತೀವಿ. ಆದ್ರೆ ಇವತ್ತು ಫಸ್ಟ್ ಟೈಮ್ ನನ್ನ ಲಾಗ್ ಒಳಗೆ ಬಾತ್ರೂಮ್ ಕ್ಲೀನ್ ಮಾಡೋದನ್ನು ಲಾಗ್ ಹಾಕಿದ್ದು. ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇಷ್ಟ ಆಗಿಲ್ಲ ಅಂತೇಳಿ ಭಯಕ್ಕೂ ಹೋಗಬೇಡ್ರಿ, ಇದೇನು ದೊಡ್ಡ ಕೆಲಸ ಅಂತೇಳಿ. ಆಲ್ಮೋಸ್ಟ್ ಬಾತ್ರೂಮ್ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದು ಹೆಣ್ಮಕ್ಳಿಗೆ ದೊಡ್ಡ ಕೆಲಸ ಅನ್ನರಿ. ಯಾಕಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿರಿ ನೀವು ಮತ್ತೆ ಇವತ್ತು ಮಾಡಿರ್ತೀವಿ, ನಾಳೆ ನಟಿಗೆ ಮತ್ತೆ ಹಂಗೆ ಆಗಿರ್ತೈತಿ. ಇದ್ದಕ್ಕಿದ್ದಂಗೆ ಆಗುತ್ತೆ. ಕೆಲವೊಂದು ಸಲ ಸಿಟ್ಟೂ ಬರ್ತಾ ಇರ್ತೈತಿ. ಎಲ್ಲರೂ ಯೂಸ್ ಮಾಡ್ತಾರೆ, ಆದರೆ ಕ್ಲೀನ್ ಮಾಡೋರು ಮಾತ್ರ ನಾವು ಒಬ್ಬರೇ ಅಲ್ರಿ. ಕೆಲವೊಂದು ಸಲ ನನಗೂ ಸಿಟ್ಟು ಬರ್ತಾ ಇರ್ತೈತಿ. ನಿಮಗೂ ಸಿಟ್ಟು ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ ನೋಡೋಣ, ಯಾರಿಗೆಲ್ಲ ಸಿಟ್ಟು ಬರ್ತೈತಿ ಬಾತ್ರೂಮ್ ಟಾಯ್ಲೆಟ್ ತೊಳೆಯೋ ಮುಂದಾಗ ಅಂತೇಳಿ. ನನಗೂ ಬರ್ತೈತಿ ನೋಡಿರಿ. ಅಂದರೆ ಸ್ಟಾರ್ಟ್ ಮಾಡಿರ್ತೀವಿ, ಅದು ಜಲ್ದಿ ಮುಗಿಯಂಗೆ ಇಲ್ಲ ರೀ. ಮಿನಿಮಮ್ 1 ತಾಸು ಬೇಕಾಗುತ್ತೆ. ಹಾಗಾಗಿ ಯಾವಾಗ ಮುಗೀತಪ್ಪ ಅಂತ ಅನಿಸ್ತೈತಿ. ಆದರೆ ಕ್ಲೀನ್ ಮಾತ್ರ ನೀಟಾಗಿ ಆಗಬೇಕು, ಆವಾಗ ಸಮಾಧಾನ ಆಗೋದ್ರಿ. ಅದಕ್ಕಾಗಿ ಫೈನಲಿ ಎಲ್ಲ 8 ಗಂಟೆಗೆಲ್ಲ ನೀಟಾಗಿ ಸ್ವಚ್ಛ ಮಾಡಿ ನಾನು ಜಳಕ ಎಲ್ಲ ಮುಗಿಸಿ ಬಂದು ಇನ್ನು ಈ ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ತಿಕ್ಕಿ ಪೂಜೆ ಮಾಡಬೇಕು. ಇವಾಗ ಟೈಮ್ 8 ಆಗೈತಿ, ತನು ಇನ್ನೂ ಮನ್ಕೊಂಡಿದ್ರೆ. ಹಾಗಾಗಿ ನಾನು ಅಂತ ಆರಾಮ್ಸೆ ಅಂದರೆ ಕೆಲಸ ಮಾಡೋ ಟೆನ್ಷನ್ಗಿಂತ ರೀ ಫಾಸ್ಟಾಗಿ ಏನು ಕೆಲಸ ಮಾಡ್ತೀವಲ್ಲ, ಅಂದರೆ ಗಡಿಬಿಡಿ ಒಳಗೆ ಏನು ಕೆಲಸ ಮಾಡ್ತೀವಲ್ಲ, ಅವಾಗಂತೂ ಫುಲ್ ಬಾಡಿ ಒಳಗೆ ಎನರ್ಜಿನೇ ಇರೋಂಗಿಲ್ಲ, ಫುಲ್ ಸುಸ್ತಾಗಿ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಕೆಲಸ ನಿವಾಂತಾಗಿ ಶಾಂತ ರೀತಿಯಿಂದ ಮಾಡ್ತೀವಲ್ಲ, ಅವಾಗ ಏನೂ ಅನ್ಸಂಗಿಲ್ಲ ರೀ, ಸುಸ್ತಾಗಂಗಿಲ್ಲ. ಹಾಗಾಗಿ ಇವತ್ತು ಮಾತ್ರ ಫುಲ್ ಆರಾಮಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಮತ್ತು ನಿವಾಂತಾಗಿನೂ ಮುಗೀತು ರೀ. ಅಂದರೆ ಪೂಜೆ ಮಾಡಂದಾಗಂತೂ ನಿವಾಂತಾಗಿರ್ಬೇಕು ರೀ. ಗಡಿಬಿಡಿ ಆಗ್ಬಿಡ್ತಂದ್ರೆ ನನಗರೆ ಒಂದು ನೆನಪಿರುತ್ತೆ, ಒಂದು ನೆನಪು ಹಾರ್ಬಿಡುತ್ತೆ. ಹಂಗಾಗಿ ನಿವಾಂತಿದ್ದಷ್ಟು ಬೆಸ್ಟ್ ಅಂತ ಅನ್ಸುತ್ತೆ ರೀ. ಆದರೆ ಕೆಲವೊಂದು ಸಲ ನಿವಾಂತಂತ ಅನ್ಸಂಗಿಲ್ಲ, ಗಡಿಬಿಡಿ ಇದ್ದೇ ಇರುತ್ತೆ. ಈಗಿದ್ರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟು ದೇವರ ತಿಕ್ಕಾಕಂತೀನಿ ನೋಡಿರಿ. ನಾನು ದೇವರ ಏನೈತಲ್ಲ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ಅಥವಾ ಹುಣಸೆಹಣ್ಣು ಹಚ್ಚಿ ತೊಳೆಯೋದು ಭಾಳ ಬೆಳ್ಳಗೆ ಸ್ವಚ್ಛ ಆಗ್ತಾವೆ ರೀ. ಅದು ಇದು 108 ಕೆಮಿಕಲೆಲ್ಲ ಹೇಳ್ತಾರೆ, ಆದರೆ ನಮಗೆ ಈಜಿ ಮತ್ತು ಬೆಸ್ಟ್ ಅನ್ಸುತ್ತೆ ನೋಡಿರಿ. ಇದು ನಿಂಬೆಹಣ್ಣು ಸಬೀನ ರೀ, ಭಾಳ ಬೆಸ್ಟ್, ಈಜಿಯಾಗಿ ಸ್ವಚ್ಛ ಆಗ್ತೈತಿ, ಭಾಳ ಕಷ್ಟನೂ ಇರೋಂಗಿಲ್ಲ. ಅದಕ್ಕಾಗಿ ನಾನು ಮಾತ್ರ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿನೇ ಜಾಸ್ತಿ ತೊಳೆಯೋದು. ನಿಂಬೆಹಣ್ಣು ಇದ್ದಿದ್ದಿಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣ ನೆನೆಸ್ಬಿಟ್ಟು ಸಬೀನ ಜೊತೆ ಮಿಕ್ಸ್ ಮಾಡಿ ತೊಳಿತೀನಿ ನೋಡಿರಿ. ಈಗ ಫೈನಲಿ ದೇವರ ಎಲ್ಲ ತಿಕ್ಕಿ ತೊಳೆದ್ಬಿಟ್ಟು ನಾನು ಕುಡಿಯೋಕೆ ನೀರು ತುಂಬಾಕಂತೀನಿ ನೋಡಿರಿ. ಅಂದರೆ ಪೂಜೆಗೂ ನೀರು ಬೇಕಾಗ್ತಾವಲ್ಲ, ಅದಕ್ಕಾಗಿ ಪೂಜೆಗೂ ತುಂಬಾಕ್ ಬರುತ್ತೆ, ಕುಡಿಯೋಕ್ಕೂ ತುಂಬಾಕ್ ಬರುತ್ತೆ ಅಂತೇಳಿ ಬೋರ್ನು ಚಾಲು ಮಾಡಿ ಬಂದುಬಿಟ್ಟು ಫಸ್ಟಿಗೆ ಕುಡಿಯೋಕ್ಕೂ ನೀರು ತುಂಬಾಕಂತೀನಿ ನೋಡಿರಿ. ಅಂದರೆ ಡೈಲಿ ಬ್ಯಾಸಿಗೆಗಂತೂ ಬೆಳಗ್ಗೆ ಒಂದು ಸಲ ಸ್ವಚ್ಛವಾಗಿ ತೊಳೆದ್ಬಿಟ್ಟು ನೀರು ತುಂಬಿಟ್ರೆ ಏನೋ ಒಂಥರ ಸಮಾಧಾನ ರೀ. ಯಾಕಂದರೆ ನೀರು ಎಷ್ಟು ತುಂಬಿಟ್ರೂ ಖಾಲಿನೇ ಆಗ್ಬಿಡ್ತಾವೆ ರೀ. ಮಳೆಗಾಲದಾಗೆಲ್ಲ ನೀರು ಖಾಲಿ ಆಗೋಲ್ಲ, ಇವಾಗ ಬೆಳಗ್ಗೆ ನಟಿಗೆ ಖಾಲಿ ಆಗ್ಬಿಟ್ಟಿರ್ತಾವೆ. ಹಾಗಾಗಿ ಕುಡಿಯೋಕ್ಕೂ ನೀರು ತುಂಬಿಟ್ಟು ದೇವರ ಎಲ್ಲ ತಿಕ್ಕಿ ತೊಳೆದು ಇಟ್ಟಿದ್ದೆ. ಆದರೆ ಅದನ್ನೇ ಒರೆಸ್ಬಿಟ್ಟೇ ಪೂಜೆ ಮಾಡಬೇಕು, ಹಂಗೆ ಪೂಜೆ ಮಾಡೋಕೆ ಹೋಗಬಾರ್ದು. ಅಂದರೆ ಅದು ಕಲಿ ಬಿದ್ದುಬಿಡ್ತಾವೆ ರೀ. ಅಂದರೆ ಅದಕ್ಕಂತೇಳಿ ಒಂದು ಕಾಟನ್ ಟವಲನ್ನು ಎತ್ತಿಡ್ಬೇಕು ರೀ. ಅದನ್ನ ದೇವ್ರಿಗೆ ಒರ್ಸೋಕೆ ಮಾತ್ರ ಯೂಸ್ ಮಾಡಬೇಕು. ಅಂದರೆ ನಾನು ಅದು ದೇವ್ರ ಕಟ್ಟಿ ಮತ್ತೆಲ್ಲ ಒರ್ಸೋಕೆ ಬೇರೆ ಟವಲ್ ಯೂಸ್ ಮಾಡ್ತೀನಿ. ಬರೀ ದೇವರ ಒರ್ಸೋಕೆ ಮಾತ್ರ ಬೇರೆ ಟವಲ್ ಇಟ್ಟಿರ್ತೀನಿ ರೀ. ಅದು 1 ತಿಂಗಳಿಗೆ ಒಂದು ಸಲ ಸ್ವಚ್ಛಗೆ ತೊಳೆದ್ಬಿಟ್ರೆ ಆಗುತ್ತೆ. ಈಗಿದ್ರೆ ಏನು ದೇವರ ತಿಕ್ಕಿಟ್ಟಿದೆ ಅಲ್ರಿ, ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋದು ನೋಡಿರಿ. ಈಗ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಜೋಡಿಸಿದ್ದೀನಿ. ಅರಿಶಿನ ಕುಂಕುಮ ಗಂಧ ದೇವ್ರಿಗೆ ಹಚ್ಚಾಕಂತೀನಿ ನೋಡಿರಿ. ಭಾಳ ಜನ ಕಮೆಂಟ್ ಮಾಡಿದರು, ಒಂದು ಫೋಟೋ ಇದ್ರಿ ಅಕ್ಕ ಅಂತೇಳಿ. ಫೋಟೋ ತರಕ್ಕೆ ಆಗಿಲ್ಲ ರೀ. ನನ್ನದೇನು ಉದ್ದೇಶ ಅಂದರೆ ನಾನು
ದೇವಸ್ಥಾನಕ್ಕೆ ಹೋಗ್ಬಿಟ್ಟೇ ಫೋಟೋ ತರಬೇಕಂದು ಒಂದು ಆಸೆ ಐತ್ರಿ. ಅಂದರೆ ಮನೆ ದೇವ್ರಿಗೆ ಹೋದಾಗ ಅಲ್ಲಿ ಮನೆ ದೇವ್ರ ಫೋಟೋ ಸಿಕ್ಕಿಲ್ಲ ರೀ. ಈ ಸಲ ಜಾತ್ರೆಗೆ ಹೋಗಿದ್ದೀವಿ ಕರೆ ಆದ್ರೂ ಸಿಕ್ಕಿಲ್ಲ. ಅಂದ್ರೆ ನಮ್ಮ ಕಡೆ ನಮ್ಮ ಮನೆ ದೇವ್ರದ್ದು ಬಸವಣ್ಣ ರೀ, ಬಸವಣ್ಣನ ವಿಗ್ರಹನೇ ಇಡ್ತಾರೋ. ಆಲ್ರೆಡಿ ನನ್ನ ಹತ್ರ ಬಸವಣ್ಣನ ವಿಗ್ರಹ ಐತಿ, ಹಾಗಾಗಿ ಅಲ್ಲಿ ಫೋಟೋನು ಜಾಸ್ತಿ ಸಿಗಂಗಿಲ್ಲ ರೀ. ಕೆಲವೊಂದು ಸಲ ಇರ್ತೈತಿ, ಕೆಲವೊಂದು ಸಲ ಇರಂಗಿಲ್ಲ. ಅಂದ್ರೆ ಸರಿಯಾಗಿ ಇದ್ದಿದ್ದು ಫೋಟೋನ ತರಬೇಕಲ್ರಿ, ಬರೀ ಜಸ್ಟ್ ಅದಕ್ಕೆ ಪ್ಲಾಸ್ಟಿಕ್ದ ಸುತ್ತೆಲ್ಲ ಹಚ್ಬಿಟ್ಟು ಇಟ್ಟಿರ್ತಾರೋ ಆ ಥರ ತರಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ತಂದಿಲ್ಲ ರೀ. ಆ ಜನ ಕಮೆಂಟ್ ಮಾಡಿದ್ರಿ, ದೇವ್ರ ಫೋಟೋ ಇಡ್ರಿ ಅಕ್ಕ ಒಂದಂತೇಳಿ. ಇಡಕ್ಕೆ ಆಗಿಲ್ಲ ರೀ. ನನಗೂ ಒಂದು ಆಸೆ ಐತಿ, ತಿರುಪತಿಗೆ ಹೋದಾಗ ವೆಂಕಟೇಶನ್ ಫೋಟೋ ತರಬೇಕಂತೇಳಿ. ನೋಡಂದ್ರಿ ಭಗವಂತ ಯಾವಾಗ ಕೂಡಿಸ್ಕೊಡ್ತಾನಲ್ಲ ಅವಾಗ ನಾನು ತರಬೇಕಾಗುತ್ತೆ. ನಾವು ಅಂದ್ಕೊಂಡ್ಬಿಟ್ರೆ ಆಗಂಗಿಲ್ಲ ರೀ. ದೇವರ ಆಶೀರ್ವಾದದಿಂದ ಅದನ್ನ ಸಿಕ್ಕಾಗನೇ ಅದು ನಮಗೂ ಖುಷಿ ಕೊಡುತ್ತಲ್ಲ, ಹಾಗಾಗಿ ನಾನು ಕಾಯಕ್ಕಂತೀನಿ. ನೋಡೋಣ ದೇವರ ಆಶೀರ್ವಾದದಿಂದ ಆದಷ್ಟು ಬೇಗ ತಿಮ್ಮಪ್ಪನ ಫೋಟೋ ನಮ್ಮ ಮನೆಗೆ ತರಂಗಾಗಲಿ, ಮತ್ತು ರಾಯರ ಫೋಟೋನು ತರಂಗಾಗಲಿ. ಈಗಿದ್ರೆ ನಾನು ಫೈನಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ದೆ ನೋಡ್ರಿ. ಇವಾಗ ಒಂಥರ ಸಮಾಧಾನ ನನಗೆ. ಈಗ 8 ಗಂಟೆ ಆಗಿ 35 ನಿಮಿಷ ಆಗಿರ್ಬೇಕು ರೀ. ಮನೂ ಎದ್ದು ಬಂದ ನೋಡ್ರಿ ಇವಾಗ. ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಅವರು ಜಳಕಂತೂ ಮಾಡಿದ್ದಿಲ್ಲ ರೀ, ನಾಷ್ಟ ಮಾಡಿ ಕೊಡ್ಬೇಕಂದ್ರೆ ಅದಕ್ಕಾಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ರೆಸ್ಟ್ ಮಾಡ್ರಾಯ್ತು. ಅವರು ಜಳಕ ಮುಗಿಸಿ ಬಂದಾಗ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ರಾಯ್ತಂತ ಈ ಕಡೆ ಕಾಫಿನೂ ರೆಡಿ ಮಾಡ್ಕೊಂಡು ಆರಾಮ ಒಂದು 10-15 ನಿಮಿಷ ಕೂತು ಕಾಫಿ ಕುಡಿದಂತ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಆ್ಯಕ್ಚುಲಿ ನಾನು ಡೈಲಿ ಕಾಫಿ ಚಹಾ ಏನೂ ಕುಡಿಯಂಗಿಲ್ಲ ರೀ. ಇವತ್ತು ಉಪವಾಸ ಇತ್ತಂತ ಅಷ್ಟೇ ಕುಡಿಯಾಕತ್ತಿದ್ದು. ನನಗೆ ಆ್ಯಕ್ಚುಲಿ ಇಷ್ಟ ಆಗಂಗಿಲ್ಲ ರೀ. ಇಷ್ಟ ಇದಕ್ಕಿಂತ ರೀ ನನಗೆ ಜಾಸ್ತಿ ಪಿತ್ತ ಆಗುತ್ತೆ ಕಾಫಿ ಟೀ ಕುಡ್ದಾಗ, ಹಾಗಾಗಿ ನಾನು ಜಾಸ್ತಿ ಕುಡಿಯಂಗಿಲ್ಲ. ಈ ಸದ್ದ ಒಂದು ಕಾಫಿ ಕುಡಿದ್ಬಿಟ್ರೆ ಒಂದು ಕಪ್ ಅದ್ರ ಮೇಲೆ ಒಂದು ಅರ್ಧ ತಾಸು ಬಿಟ್ಟು ಒಂದು 4 ಗ್ಲಾಸ್ ನೀರು ಕುಡಿಬೇಕು, ಅವಾಗ ಸರಿ ಹೋಗುತ್ತೆ ರೀ. ಅಂದರೆ ಪಿತ್ತ ಕಮ್ಮಿ ಆಗುತ್ತೆ. ಕಾಫಿ ಕುಡಿದು ಕುಂತಿದ್ದೆ, 9 ಗಂಟೆ ಆಗಿತ್ತು. ಮತ್ತು ನಮ್ಮ ಮನೆಯವರು ಫೋನ್ ಮಾಡಿಬಿಟ್ಟು ನಾಷ್ಟಕ್ಕೆ ಏನು ಮಾಡಿರಿ ಇಲ್ಲ ನಾನು ಬರಾಕಂತೀನಿ ಅಂತಂದ್ರೆ, ಅದಕ್ಕಾಗಿ ಮತ್ತು ಗಡಿಬಡಿ ಎದ್ಬಿಟ್ಟು ಉಪ್ಪಿಟ್ಟು ಮಾಡೋಣಂತ ಹುರಿಯಾಕಂತೀನಿ ನೋಡ್ರಿ. ತಾನು ಈಗಿದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೊಡಾಕತ್ತಿದ್ಲ. ಜಸ್ಟ್ ಒಂದು 10 ನಿಮಿಷ ಒಳಗಡೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತಲ್ಲ, ಅದಕ್ಕಾಗಿ ಈ ಕಡೆ ನಾನು ಶಾವಿಗೆ ಹುರಿತಾ ಇದ್ದರೆ ನನ್ನ ಮಗಳು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೊಟ್ಟಳು. ಸಿಂಪಲ್ಲಾಗಿ ಒಂದು 10 ನಿಮಿಷ ಒಳಗಡೆ ಉಪ್ಪಿಟ್ಟು ಮಾಡಿ ಕೊಟ್ಬಿಡೋದ್ರಿ. ಅಂದರೆ ಇನ್ನೂ ರೆಡಿ ಮಾಡಿಲ್ಲ, ನೀವು ಇಷ್ಟೊತ್ತಕ್ಕೆ ಏನು ಮಾಡಾಕಂತೀರಂತ ನಮ್ಗೆ ಕೇಳಾಕಂತಾವ. ಅವ್ರು ಬರೋಂಗಿಲ್ಲ, ಮತ್ತು ಇವರು ನಾಷ್ಟ ಮಾಡೋಕ್ಕೂ ರೆಡಿ ಇರೋಂಗಿಲ್ಲ ರೀ. ದಿನ ಅವ್ರಿಗಂತ ಜಲ್ದಿ ಮಾಡ್ತೀನಿ. ಆದರೆ ಇವರಿಗೆ ತನಗೆ ಕಾಲೇಜ್ ಇರ್ಲಿಕ್ಕಂದ್ರೆ ನಾಷ್ಟ ಮಾಡಿರಿ ತಣ್ಣಗೆ ಆಗುತ್ತಂತ 20 ಸಲ ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಮನು ಯಾವಾಗ ಮಾಡಿಕೊಡು ಅಂತಾರೆ ಅವಾಗ ಮಾಡಿ ಕೊಟ್ರಾಯ್ತಂತ ನಾನು ಸುಮ್ಮನೆ ಕುಂತಿದ್ದೆ ರೀ. ಮತ್ತು ಅವ್ರು ಫೋನ್ ಹಚ್ಚಿದ ಕೂಡಲೇ ಪಟ್ ಅಂತೇಳಿ ಅದು ಉಪ್ಪಿಟ್ಟು ರೆಡಿ ಮಾಡೋಕ್ಕೆ ನಿಂತೆ ನೋಡ್ರಿ. ಅಂದರೆ ಅವ್ರು ಬಂದ ಕೂಡಲೇ 5 ನಿಮಿಷನಾಗ ಅವ್ರಿಗೆ ಹಚ್ಚಿ ಕೊಟ್ಬಿಡ್ಬೇಕು ರೀ, ನಿಂದ್ರಂಗಿಲ್ಲ. ಮತ್ತು ಹಂಗೆ ಹೋಗ್ಬಿಡ್ತಾರೆ, ಇನ್ನೂ ಮಾಡಿಲ್ಲ ಬಿಡು ನೀವೇ ಮಾಡಿ ಊಟ ಮಾಡಿರಿ ಅಂತೇಳಿ ಹೋಗ್ಬಿಡ್ತಾರೆ. ಅದಕ್ಕಾಗಿ ಗಡ್ಬಡಿ ಒಳಗೆ ಈ ಕಡೆ ಉಪ್ಪಿಟ್ಟನ್ನು ರೆಡಿ ಮಾಡಾಕಂತೀನಿ ನೋಡ್ರಿ. ಉಪ್ಪಿಟ್ಟು ಮಾಡಿ ಹಾಕಿ ಕೊಟ್ಟೆ, ಅವರು ನಾಷ್ಟ ಮುಗಿಸಿ ಹೋದರು. ಮನು ನಾಷ್ಟನೂ ಮಾಡಿದ್ರು. ಇವಾಗ ಟೈಮ್ 12:30 ಆಗೈತೆ ನೋಡಿರಿ. ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಂದು ಉಪವಾಸ ಮಧ್ಯಾಹ್ನ ಊಟ ಮಾಡ್ತೀನಲ್ಲ, ಅದಕ್ಕಾಗಿ ಪಲ್ಯ ಚಪಾತಿ ಅಷ್ಟು ಮಾಡಿಬಿಟ್ರಾಯ್ತಂತ ಹಿಟ್ಟು ಕಲಸಿಟ್ಟು ಇವತ್ತು ಗೋಬಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ಡ್ರೈ ಗೋಬಿ ರೀ, ಭಾಳ ಮಸ್ತ್ ಇರುತ್ತೆ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ರೀ. ಹಾಗಾಗಿ ಫಸ್ಟಿಗೆ ಹಿಟ್ಟು ಕಲಸಿಟ್ಟು ಆಮೇಲೆ ಪಲ್ಯ ಮಾಡೋಕೆ ಬರುತ್ತೆ. ಅಂದ್ರೆ ಈಗ 12:30 ಆಗೈತಿ, ಒಂದು ಅರ್ಧ ತಾಸು ಹಿಟ್ಟನ್ನು ನೆನೆಯುತ್ತೆ, ಮತ್ತು ನಾನು ಈ ಕಡೆ ಪಲ್ಯನೂ ರೆಡಿ ಮಾಡೋಕೆ ಆಗುತ್ತಲ್ರಿ. ಯಾವಾಗಲೂ ಸ್ವಲ್ಪ ಅಡ್ವಾನ್ಸಾಗಿ ಅಡುಗೆ ಮಾಡಿ ಇಟ್ಬಿಟ್ರೆ ನೆಮ್ಮದಿ ಅಂತ ಅನ್ಸುತ್ತೆ ರೀ. ಅಥವಾ ಆದಾಗ ಅಡುಗೆ ಮಾಡ್ಬೇಕಂದಾಗ ಆಗಂಗೂ ಇಲ್ಲ ರೀ. ಅದಕ್ಕಾಗಿ ಫಸ್ಟಿಗೆ ಅಡುಗೆ ಮಾಡಿ ಇಟ್ರಾಯ್ತಂತೇಳಿ ಈ ಕಡೆ ಹಿಟ್ಟನ್ನು ಕಲಸಿಟ್ಬಿಟ್ಟು ಫ್ಲವರ್ನು ಎಲ್ಲ ಕಟ್ ಮಾಡಿ ಕುದಿಸಾಕಿಡಾಕಂತೀನಿ ನೋಡ್ರಿ. ಒಂದು ಕುದಿ ಕುದಿಸ್ಬಿಟ್ಟು ತೊಗೋಬೇಕಾಗುತ್ತೆ ರೀ. ಅಂದರೆ ಒಳಗೆ ಹುಳ ಅದು ಇದ್ದಿರ್ತಾವಲ್ಲ, ಅದಕ್ಕಾಗಿ ಅಂದರೆ ನಾನು ಕಟ್ ಮಾಡಿ ಒಂದು ಸಲ ತೊಳೆದ್ಬಿಟ್ಟು ಈಗ ಒಂದು ಕುದಿ ಕುದಿಸಾಕೆ ಇಟ್ಟಿದ್ದೀನಿ ರೀ. ನೀರು ಹಾಕಿಬಿಟ್ಟು ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕಿ ಮುಚ್ಚಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ನೀರೆಲ್ಲ ಬಸೋದು, ಅಂದರೆ ಒಂದು ಸಲ ತೊಳೆದ್ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ರೀ. ಈ ಕಡೆ ಅದನ್ನ ಕುದಿಸಾಕಿಟ್ಬಿಟ್ಟು ಅದಕ್ಕೆ ಬೇಕಾಗಿರೋ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಈ ರೀತಿ ಫ್ಲವರ್ ಪಲ್ಯ ಮಾಡಿಬಿಟ್ರೆ ಮನಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ. ಟೇಸ್ಟ್ ಮಸ್ತಾಗಿರುತ್ತೆ ಚಪಾತಿ ಜೊತೆ ಅಂತ ಅದನ್ನೇ ರೆಡಿ ಮಾಡೋಣಂತ ಮಾಡಾಕಂತೀನಿ ನೋಡ್ರಿ. ಮನು 2-3 ದಿವಸದಿಂದ ಕೇಳಾಕಂತಿದ್ದ ಫ್ಲವರ್ ಪಲ್ಯ ಮಾಡಿರಿ ಮಮ್ಮಿ, ಎಷ್ಟು ದಿವಸ ಇಡ್ತೀರಿ ಎಲ್ಲ ಕಪ್ಪಾಗ್ಬಿಟ್ಟೈತೆ ನೋಡಂತೇಳಿ ಅಂದಿದ್ದಾರೆ. ಅದಕ್ಕಾಗಿ ಅದನ್ನೇ ಮಾಡ್ರೈತಂತ ಅದನ್ನ ನೀರು ತೆಗೆದ್ಬಿಟ್ಟು ತೊಳೆದು ಇಟ್ಟಿದ್ದೀನಿ. ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. 1-2 ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಉದ್ದುದ್ದಾಗಿ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಸಿಂಪಲ್ ಅಡುಗೆ ರೀ ಇದು. ಆ ಪಲ್ಯ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೀ. ಈ ಥರ ಫ್ಲವರ್ ಪಲ್ಯ ಮಾಡಿದಾಗ ಅಂದರೆ ಕೆಲವೊಬ್ಬರಿಗೆ ಫ್ಲವರ್ ಪಲ್ಯ ಇಷ್ಟ ಆಗಂಗಿಲ್ಲ. ಈ ಥರ ಮಾಡಿಕೊಟ್ಟಾಗ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ. ನನ್ನ ಮಕ್ಕಳಿಗೆ ಅಷ್ಟೇ ಈ ರೀತಿ ಮಾಡಿಕೊಟ್ಟಾಗ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಇದು ನಮ್ದು ಕ್ರಿಸ್ಪಿಯಾಗಿನೂ ಇರುತ್ತೆ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರೀ. ಹಾಗಾಗಿ ಈಗ ಉಳ್ಳಾಗಡ್ಡಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಹುರಿದ ಮೇಲೆ ನಾವು ಫ್ಲವರ್ ಏನು ಒಂದು ಕುದಿಸ್ಬಿಟ್ಟು ತೆಗೆದು ನೀರು ಹಾಕಿ ತೊಳೆದ್ಬಿಟ್ಟು ಇಟ್ಟಿದ್ದೆ ಆದರೆ ನೀರು ಜಾನಾಕ ಆ ಫ್ಲವರನ್ನು ಹಾಕಿಬಿಟ್ಟು ಒಂದು 2-3 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ. ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ. ಈಗಿದ್ರೆ ಒಂದು 2-3 ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎಲ್ಲ ಮಸಾಲ ಬೇಕಂದ್ರೆ ಹಾಕ್ಬೋದು, ಇಲ್ಲ ಬರೀ ಖಾರದ ಪುಡಿ ಆದ್ರೂ ಹಾಕ್ಬೋದು ರೀ. ಅರಿಶಿನ ಪುಡಿ, ಖಾರದ ಪುಡಿ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿನ ಹಾಕಿದ್ದೀನಿ ರೀ. ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ. ಹಾಕಿ ಚಲೋತ್ನಾಗೆ ಒಂದು ರೌಂಡ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ಆಮೇಲೆ ಬೇಕಂದರೆ ಟೊಮೊಟೊ ಪ್ಯೂರಿ ಹಾಕ್ಬೋದು, ಇಲ್ಲಾಂದ್ರೆ ಹಂಗೂ ಮಾಡ್ಬೋದು ರೀ. ಆದರೆ ಟೊಮೊಟೊ ಪ್ಯೂರಿ ಹಾಕಿ ಮಾಡಿದಾಗ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ರೀ, ಅಂದರೆ ಹುಳಿಯಾಗಿರುತ್ತಲ್ಲ ಹಾಗಾಗಿ. ಈಗಿದ್ರೆ ಚಲೋತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನಿಲ್ಲಿ ಒಂದು 3 ಟೊಮೊಟೊನ ಪೇಸ್ಟ್ ಮಾಡಿಬಿಟ್ಟು ಹಾಕಕ್ಕಂತೀನಿ ನೋಡಿರಿ. ನೀರು ಏನು ಹಾಕಕ್ಕೆ ಹೋಗಬಾರ್ದು, ಬರೀ ಜಸ್ಟ್ ಟೊಮೊಟೊ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ 1 ನಿಮಿಷ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಅಂದರೆ ಟೊಮೊಟೊದ ಹಸಿ ವಾಸನೆ ಹೋಗೋ ಮಾಡಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಮಸ್ತಾಗಿರೋ ಫ್ಲವರ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಚಪಾತಿಗಂತೂ ಸಖತ್ತಾಗಿರುತ್ತೆ. ಇದನ್ನೇ ಬಳಸ್ಬಿಟ್ಟು ರೋಲ್ ಮಾಡಿ ತಿಂದ್ರಂತೂ ಇನ್ನೂ ಬೆಸ್ಟಾಗಿರುತ್ತೆ ನೋಡಿರಿ. ನನ್ನ ಮಕ್ಕಳಿಗೆ ಆ ಥರ ರೋಲ್ ಮಾಡಿ ಕೊಟ್ಟಾಗ ಜಾಸ್ತಿ ಇಷ್ಟ ಆಗುತ್ತೆ. ಈಗಿದ್ರೆ ಫ್ಲವರ್ ಪಲ್ಯನೂ ರೆಡಿ ಆಯಿತಾ, ಅದನ್ನ ಒಂದು ಬೌಲಿಗೆ ಎತ್ತಿಟ್ಬಿಟ್ರಾಯ್ತು. ಅಂದರೆ ಕಡಾಯಿ ಜಾಸ್ತಿ ದೊಡ್ಡದಾಗುತ್ತಲ್ಲ, ಅದಕ್ಕಾಗಿ ಒಂದು ಬೌಲಿಗೆ ಎತ್ತಿಟ್ಟಿದ್ದೀನಿ ನೋಡಿರಿ. ಎಷ್ಟು ಮಸ್ತಾಗಿ ಕಾಣಕ್ಕಂತೈತಿ. ಈ ಥರ ಮಾಡಿಕೊಟ್ರೆ ಜಾಸ್ತಿ ಇಷ್ಟಪಡ್ತಾರೆ ನೋಡಿರಿ. ನಮ್ಮ ಮನ್ಯಾಗೂ ತನಗೆ ಜಾಸ್ತಿ ಇಷ್ಟ ಆಗುತ್ತೆ ಈ ಥರ ಫ್ಲವರ್ ಪಲ್ಯ ಮಾಡಿದಾಗ. ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಈಗ ಚಪಾತಿ ಮಾಡಕ್ಕಂತೀನಿ ನೋಡಿರಿ. ಇನ್ನೊಂದು ರೀತಿ ಒಳಗೂ ಮಾಡ್ಬೋದು ಫ್ಲವರ್ ಪಲ್ಯ ರೀ. ಅಂದರೆ ಇದೇ ಮೆಥಡ್ ಒಳಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶೇಂಗಾ ಪುಡಿ ಅಥವಾ ಕಾಯಿ ತುರಿ ಹಾಕಿಬಿಟ್ಟು ಮಾಡ್ಬೋದು. ಅದು ಟೇಸ್ಟಾಗಿ ಇರುತ್ತೆ ರೀ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ. ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಹೋಗಂಗಿಲ್ಲ. ಇಷ್ಟೇ ಮಾಡೋಟಿಗೆ ಸಾಕಾಗ್ಬಿಡುತ್ತೆ. ಯಾಕಂದ್ರೆ ಬ್ಯಾಸ್ಗ್ಯಾಗ ಅಡುಗೆ ಮಾಡೋದು ದೊಡ್ಡ ವಜ್ಜಿ ರೀ. ಈಗ ಮಧ್ಯಾಹ್ನ 1:30ಗೆ ಅಡುಗೆ ಮಾಡೋದಂದ್ರೆ ಇನ್ನೂ ವಜ್ಜೆ ಆಗ್ಬಿಡುತ್ತೆ ನೋಡಿರಿ. ಯಾಕಂದ್ರೆ ಅಷ್ಟು ಸೆಕೆ ಇರುತ್ತೆ, ಆದ್ರೂ ಹೊಟ್ಟೆ ಹಸ್ದಾಗ ಅಡುಗೆ ಮಾಡಲೇಬೇಕಂದ್ರೆ ಊಟಕ್ಕಾದ್ರೂ. ಈಗ ಮಸ್ತಾಗಿ ಚಪಾತಿ ಮತ್ತು ಫ್ಲವರ್ ಪಲ್ಯ ಮಾಡಿಬಿಟ್ಟು ಊಟ ಮಾಡೋದು ನೋಡಿರಿ. ನನ್ನ ಮಕ್ಕಳಿಗೆ ಈ ಥರ ರೋಲ್ ಮಾಡಿಕೊಟ್ಟಾಗ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಚಪಾತಿ ಏನಿಲ್ಲ, ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಸ್ವಲ್ಪ ಗ್ರೀನ್ ಚಟ್ನಿ ಮತ್ತು ನಾವು ಮಾಡಿರುವ ಡ್ರೈ ಗೋಬಿ, ಅಂದರೆ ಡ್ರೈ ಫ್ಲವರ್ ಪಲ್ಯ ರೀ, ಅದನ್ನ ಹಾಕಿಬಿಟ್ಟು ರೋಲ್ ಮಾಡಿಬಿಟ್ರಾಯ್ತು. ಬೇಕಂದರೆ ಇದಕ್ಕೆ ಸ್ವಲ್ಪ ಚೀಸನ್ನು ತುರಿದ್ಬಿಟ್ಟು ಹಾಕಿ ಇನ್ನೂ ಬೆನಿಸ್ಬಿಟ್ಟು ಕೊಟ್ರಾಯ್ತು. ಮಕ್ಕಳಿಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ರೀ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ಬೇಸ್ಗ್ಯಾಗ ಏನು ಮಾಡಿಕೊಟ್ರೂ ಉಣ್ಣಕ್ಕೆ ಮನಸ್ಸೇ ಆಗಂಗಿಲ್ಲ ರೀ. ಅದು ಅಲ್ಲ ಇದು ಅಲ್ಲ ಅಂತ ಅಂತಿರ್ತಾರೆ ಮಕ್ಕಳು. ಆದರೆ ಈ ಥರ ನಾವು ಮಾಡಿ ರೋಲ್ ಮಾಡಿ ಕೊಟ್ಟಾಗೇನಿಲ್ಲ, ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನೀವು ಖಂಡಿತ ಟ್ರೈ ಮಾಡಿರಿ, ಯಾಕಂದರೆ ಅಷ್ಟು ಟೇಸ್ಟ್ ಇರುತ್ತೆ, ಬಾಯಿಗೆ ರುಚಿನೂ ಕೊಡುತ್ತೆ, ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ಥರ ಸ್ವಲ್ಪ ಬೆನಿಸ್ಬಿಟ್ಟು ಕೊಟ್ರಾಯ್ತು, ಇನ್ನೂ ಜಾಸ್ತಿ ಟೇಸ್ಟ್ ಆಗುತ್ತೆ ನೋಡಿರಿ. ನಾನು ಇದೇ ಥರ ಮಾಡಿಬಿಟ್ಟು ಕೊಡಾಕತ್ತಿದ್ದು ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ಈ ಥರ ಮಾಡಿಕೊಟ್ಟಾಗಾಯ್ತು, ಸಣ್ಣ ಸಣ್ಣ ಮಕ್ಳು ಹಂಗೆ ಕಟ್ಕೊಂಡ್ಬಿಟ್ಟು ತಿಂದ್ಬಿಡ್ತಾರೆ, ಹೊಟ್ಟೆನೂ ತುಂಬಿಬಿಡುತ್ತಲ್ರಿ. ಅದಕ್ಕಾಗಿ ಈ ಥರ ಮಾಡಿದಾಗ ಭಾಳ ಮಸ್ತಾಗಿರುತ್ತೆ ನೋಡಿರಿ. ಈಗಿದ್ರೆ ಟೈಮ 7 ಗಂಟೆ ಆಗಕ್ಕೆ ಬಂದೈತೆ ರೀ. ನಮ್ಮ ಮನೆಯವರು ಬಂದಿದ್ರೆ ತನಗೆ ಬಂದ ಕೂಡಲೇ ಕೋಲ್ಡ್ ಕಾಫಿ ಮಾಡಂತಂದ್ರೆ ಅದನ್ನೇ ರೆಡಿ ಮಾಡಕ್ಕಂತಾವ್ರಿ. ಅಂದರೆ ನಿನ್ನೆ ಮಾಡಿಕೊಟ್ಟಿದ್ದಿಲ್ಲ, ಮತ್ತು ಹಾಗಾಗಿ ಅವ್ರ ಪಪ್ಪ ಕೇಳಿದ್ರಂತ ಈಗೂ ರೆಡಿ ಮಾಡಕ್ಕಂತ ನೋಡಿರಿ. ಈ ಕಡೆ ಒಂದು ಬಾಟಲ್ ಒಳಗೆ ಸಕ್ರೆ, ಕಾಫಿ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಅಳಗಾಯಿಸ್ಬಿಟ್ಟು ಈ ಥರ ಗಟ್ಟಿ ಮಾಡೋದ್ರಿ. ಆಮೇಲೆ ಕೋಲ್ಡ್ ಹಾಲಿಗೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಸಖತ್ತಾಗಿರುತ್ತೆ. ಇವತ್ತೇನು ಐಸ್ ಕ್ರೀಮ್ ಇಲ್ಲ ರೀ, ಖಾಲಿ ಆಗೈತಿ. ಆದರೆ ಬರೀ ಕೋಲ್ಡ್ ಕಾಫಿ ರೆಡಿ ಮಾಡಾಕತ್ತಿದ್ಲು. ಈ ಕಡೆ ಹಾಲನ್ನು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೋತ್ ಬರೋ ಥರ, ಅಂದರೆ ಬುರುಗ್ ಬರೋ ಥರ ಮಾಡಿಬಿಟ್ಟು ಕಾಫಿನ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕೋಲ್ಡ್ ಕಾಫಿ ರೆಡಿ ಮಾಡಿ ಕೊಡಾಕತ್ತಿದ್ಲು. ನಮ್ಮ ತನ್ನೊಂದು ಕೆಲಸ ಕೋಲ್ಡ್ ಕಾಫಿ ಮಾಡೋದ್ರೊಳಗೆ ಫೇಮಸ್ ಆಗ್ಬಿಟ್ಟಾವ್ರಿ ತನು. ನನಗಿದ್ರೆ ಐಸ್ ಕ್ರೀಮ್ ರೆಡಿ ಮಾಡಂತ ಹೇಳಾಕತ್ತಿದ್ರೆ, ಹಾಗಾಗಿ ನಾನು ಈ ಕಡೆ ಅದೇ ಕೆಲಸ ಮಾಡತ್ತೀನಿ ನೋಡಿರಿ.
ಐಸ್ ಕ್ರೀಮ್ ಮಾಡೋಕೆ ಏನೈತಲ್ಲ ಫಸ್ಟಿಗೆ ಹಾಲು ಕಾಸಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಲೀಟ್ರ್. ಅದಕ್ಕೆ ಏನೈತಲ್ಲ ಒಂದು 3 ಚಮಚದಷ್ಟು ಕಾರ್ನ್ಫ್ಲವರ್, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಕುದಿಸಾಕಂತೀನಿ ನೋಡಿರಿ, ಸಕ್ಕರೆ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು 2-3 ನಿಮಿಷ ಅದು ಕುದಿಸ್ಬೇಕಾಗುತ್ತೆ. ಈ ಕಡೆ ಕೋಲ್ಡ್ ಕಾಫಿನ ಎಷ್ಟು ಮಸ್ತ್ ರೆಡಿ ಮಾಡಿ ಇಟ್ಟಿರೋ ನೋಡಿರಿ. ತನು ಡಿಸೈನ್ ಮಾಡಿಬಿಟ್ಟಿರ್ಲಿ, ನೋಡಿ ಮಮ್ಮಿ ಎಷ್ಟು ಮಸ್ತ್ ಬಂದೈತಿ ಅಂತೇಳಿ ತೋರ್ಸಾಕತ್ತಿದ್ಲ. ಭಾರಿ ಮಾಡಿಬಿಡಮ್ಮ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಅಂತ ಮಿಕ್ಸ್ ಮಾಡಿ ಸೋಸಿಬಿಟ್ಟು ಹಾಕಿದ್ದೀರಿ. ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆ ಹಾಕಿ ಒಂದು 3 ನಿಮಿಷ ಕುದಿಸಿ ಅದನ್ನ ತಣ್ಣಗಾದ್ಮೇಲೆ ನಾವು ಒಂದು ಡಬ್ಬಿಗೆ ಹಾಕಿ ಫ್ರಿಜ್ ಒಳಗೆ ಎತ್ತಿಡಬೇಕಾಗುತ್ತೆ ರೀ, ಐಸ್ ಬಾಕ್ಸ್ ಒಳಗೆ. ಅದನ್ನ ಆ ಕಡೆ ರೆಡಿ ಮಾಡಿ ಇಟ್ಬಿಟ್ಟು ನಾಳೆ ನಾನು ದೋಸೆ ಮಾಡೋಣಂತ ರೆಡಿ ಮಾಡಾಕಂತೀನಿ ನೋಡಿರಿ. ಅಂದರೆ ರಾತ್ರಿ ನೆನೆಸಿಡೋದು, ಬೆಳಗ್ಗೆ ರುಬ್ಬಿ ದೋಸೆ ಮಾಡೋದ್ರಿ ಭಾಳ ಬೆಸ್ಟ್ ಇರುತ್ತೆ. ಇದಕ್ಕೆ 1 ಗ್ಲಾಸಷ್ಟು ಸಜ್ಜಿ ತೊಗೊಂಡಿನಿ, 1 ಗ್ಲಾಸಷ್ಟು ಹೆಸರು ಕಾಳು ಮತ್ತು 1-2 ಚಮಚದಷ್ಟು ಮೆಂತ್ಯ ರೀ. ದೋಸೆ ಮಾತ್ರ ಟೇಸ್ಟು ಮಸ್ತ್ ಇರುತ್ತೆ ಮತ್ತು ಈಜಿಯಾಗಿ ಮಾಡ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಅದ್ರಾಗ ಡಯಟ್ ಮಾಡೋರಾಗಲಿ ಮತ್ತು ಸಣ್ಣ ಆಗ್ಬೇಕನ್ನೋರಾಗಲಿ ಮತ್ತು ಶುಗರ್ ಇರೋರಿಗಂತೂ ಭಾಳ ಬೆಸ್ಟ್ ರೆಸಿಪಿ ನೋಡಿರಿ. ಅಂದರೆ ಸಜ್ಜಿ ರೊಟ್ಟಿ ಎಲ್ಲ ಮಾಡಿ ಕೊಟ್ಟಾಗ ಅಷ್ಟು ಇಷ್ಟಪಡೋಂಗಿಲ್ಲ, ಈ ಥರ ನಾವು ಸಜ್ಜಿಯಿಂದ ದೋಸೆ ಮಾಡಿ ತಿನ್ಬೋದು, ಮಸ್ತಾಗಿರುತ್ತೆ ನೋಡಿರಿ. ಸಿಂಪಲ್ಲಾಗಿ ರಾತ್ರಿ ನೆನೆಸೋದು, ಬೆಳಗ್ಗೆ ರುಬ್ಬೋದು, ದೋಸೆ ಹಾಕೋದು ಅಷ್ಟೇ ರೀ. ಅಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಈಗಿದ್ರೆ ನಾನು 1 ಗ್ಲಾಸ್ ಸಜ್ಜಿ, 1 ಗ್ಲಾಸ್ ಹೆಸರು ಕಾಳು, ಅಂದರೆ ನೀವು ಬೇಕಂದ್ರೆ ಉದ್ದಿನ ಬೇಳೆನೂ ಹಾಕ್ಬೋದು. ನಾನಿಲ್ಲಿ ಬಳಸಿಲ್ಲ ರೀ. 1 ಗ್ಲಾಸ್ ಅದು ಹೆಸರು ಕಾಳು, 1 ಗ್ಲಾಸ್ ಸಜ್ಜಿ ಮತ್ತು 1-2 ಚಮಚದಷ್ಟು ಮೆಂತ್ಯನ ಬಳಸಿ ನೆನೆಸಿ ಇಟ್ಟಿದ್ದೀನಿ ರೀ. 1-2-3 ಸಲ ತೊಳೆದ್ಬಿಟ್ಟು ನೀರು ಹಾಕಿ. ಈಗ ಇದ್ರದ್ದು ಐಸ್ ಕ್ರೀಮ್ ಏನು ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ, ಕಾರ್ನ್ಫ್ಲವರ್ ಹಾಕಿಬಿಟ್ಟು ಅದನ್ನ ಒಂದು ಡಬ್ಬಿಗೆ ಹಾಕಿ ಐಸ್ ಬಾಕ್ಸ್ನಾಗೆ ಎತ್ತಿ ಇಟ್ಟಿದ್ದೀನಿ. ಬೆಳಗ್ಗೆ ಒಂದು ಸಲ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಈಗಿದ್ರೆ ನಾನು ಅದನ್ನ ಕ್ಯಾರಮೆಲ್ ಮಾಡಿಬಿಟ್ಟು ಇಡಾಕಂತೀನಿ ನೋಡಿರಿ. ಬೆಳಗ್ಗೆ ಇದನ್ನ ಕುಟ್ಟಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ರೀ. ಈಗಿದ್ರೆ ನಾನು ಕ್ಯಾರಮಲ್ ಮಾಡೋಕ್ಕೆ ಬೆಣ್ಣೆ ಇದ್ದಿತ್ತಿಲ್ಲಂತ ಸಕ್ಕರೆ, ಸ್ವಲ್ಪ ತುಪ್ಪ ಮತ್ತು ಅದು ಕರ್ಗದ್ಮೇಲೆ ಸ್ವಲ್ಪ ಒಂದು 4-5 ಗೋಡಂಬಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸಿದ್ದೀನಿ ರೀ. ಸೇರಿಸಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಕರ್ಗದ್ಮೇಲೆ ಒಂದು ಪ್ಲೇಟಿಗೆ ಹಾಕಿ ಬಿಟ್ಟರೆ ಐತ್ರಿ. ಅದನ್ನ ಫುಲ್ ಕಟಿ ಆಗುತ್ತೆ. ಬೆಳಗ್ಗೆ ಅದನ್ನ ಪುಡಿ ಮಾಡಿ ಐಸ್ ಕ್ರೀಮ್ಗೆ ಸೇರ್ಸಾಕೆ ಬರೋದ್ರಿ. ನಾಳೆ ಲಾಗ್ ಒಳಗೆ ಅದನ್ನ ಶೇರ್ ಮಾಡ್ತೀನಿ ರೀ. ಇವತ್ತಿನ ಲಾಗನ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ಟೇಕ್ ಕೇರ್.